ಕನ್ಫ್ಯೂಷನ್ನಲ್ಲಿದ್ದರೆ ಖಂಡಿತವಾಗ್ಲೂ ನಾವು ಏನನ್ನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಏನು ಮಾಡಬೇಕಾಗಿದೆ ಅನ್ನೋದನ್ನು ಕ್ಲಾರಿಟಿ ಮುಖ್ಯ. ಇವತ್ತು ಒಬ್ಬ ಮನುಷ್ಯನಿಗೆ ತಾನು ಹೋಗುವಂಥ ದಾರಿ ಕ್ಲಾರಿಟಿ ಇಲ್ಲದೆ ಹೋದರೆ ಆ ವ್ಯಕ್ತಿ ಕಣ್ಣಿದ್ದು ಕುರುಡತನ ಅಂತ. ಕಣ್ಣಿದ್ದು ಕುರುಡಾಗೆ ನಾವು ಯಾವ ದಾರಿಯಲ್ಲಿ ಹೋಗ್ತಾ ಇದ್ವಿ, ನಾನು ಏನು ಮಾಡಬೇಕಾಗಿದೆ ಅನ್ನೋದು ಫಸ್ಟು ನಮ್ಮನ್ನು ನಾವು ಗುರ್ತು ಮಾಡ್ಕೊಳ್ಬೇಕು. ಓಕೆ, ನಾವು ಎಜುಕೇಷನ್ ಮಾಡಿದ್ದೀವಿ, ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀವಿ, ರೈಟ್, ಬಟ್ ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಅಥವಾ ನಾನು ಮಾಡ್ತಾ ಇರೋದು ಏನು ಅಂತಲೂ ಗೊತ್ತಿಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಂದಂತೆಯೇ ಜೀವನ ಸಾಕ್ತಾ ಇದ್ದೀನಿ, ಏನೋ ಒಂದು ಸ್ಯಾಲ್ರಿ ಬೇಕು, ಜೀವನ ನಡೆಸ್ಕೊಳ್ಬೇಕು ಅಂದ್ಕೊಂಡಿರ್ತೀವಿ. ಬಟ್ ನಮ್ಮೊಳಗೆ ಏನೋ ಒಂದು ಸ್ಕಿಲ್ ಇರುತ್ತೆ, ಅದನ್ನು ನಾವು ಕಂಡುಹಿಡ್ಕೊಂಡಿರಲ್ಲ ಒಂದು. ಅಥವಾ ನನ್ನಲ್ಲಿದ್ದಂಥ ಒಂದು ಟ್ಯಾಲೆಂಟನ್ನು ಪ್ರೂವ್ ಮಾಡ್ಕೊಳ್ಬೇಕಂತಂದರೆ ಯಾವ ದಾರಿಯನ್ನು, ಯಾವ ವೇನ ಚೂಸ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ತಪ್ಪು ಮಾಡ್ತಾ ಇರ್ತಾರೆ ಜನ. ಅಲ್ಲ, ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನಡೆದಂಥ ಘಟನೆಗಳಿಗೆ ಒಂದಲ್ಲ ಒಂದು ರೀತಿ ಸಮಾಧಾನ ಮಾಡುವಂಥ ವೀಡಿಯೋಗಳು ನನ್ನ ಚಾನಲಲ್ಲಿ ಸಿಗುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತು ನಾವು ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು, ಒಬ್ಬ ಪ್ರತಿಭಾವಂತನ ಆಗಬೇಕು, ಒಳ್ಳೆ 10 ಜನ ಇನ್ಸ್ಪೈರ್ ಆಗುವಂಥ ಒಂದು ಫೀಲ್ಡಲ್ಲಿ ನಿಂತ್ಕೊಳ್ಬೇಕು, ಒಳ್ಳೆ ಹೆಸರು ಮಾಡಬೇಕು ಅನ್ನೋದು ಎಲ್ರಿಗೂ ಕೂಡ ಆಸೆ ಇರುತ್ತೆ, ಸಹಜನೇ. ಆದರೆ ಅವೆಲ್ಲ ಆಗಬೇಕು ಅಂತಂದರೆ ಮೊದಲನೇದಾಗಿ ನಮ್ಮಲ್ಲಿ ಆಸಕ್ತಿ ಇರಬೇಕು. ಆ ಆಸಕ್ತಿ ಯಾವ ರೀತಿ ಇರಬೇಕಂತಂದರೆ, ನಮಗೆ ಜೇಡಿ ಮಣ್ಣು ಗೊತ್ತಲ್ವಾ, ಜೇಡಿ ಮಣ್ಣು ಹಸಿಯಾಗಿದ್ದಾಗ ನಾವು ದೂರಿಂದ ಕಲ್ಲಿಂದ ಹೊಡೆದ್ರೆ ರಪ್ ಅಂತ ಹಿಡ್ಕೊಂಡ್ಬಿಡುತ್ತೆ, ಅಷ್ಟು ಗ್ರಿಪ್ಪಾಗಿರುತ್ತೆ, ಅಷ್ಟು ಹದವಾಗಿರುತ್ತೆ ಆ ಮಣ್ಣು. ಅದೇ ರೀತಿ ಜೇಡಿ ಮಣ್ಣಿನಂತೆ ಹದವಾಗಿ ಏನೇ ಒಂದು ವಿಚಾರ ಬಂದರೂ ಅದನ್ನು ಗ್ರಿಪ್ ಮಾಡ್ಕೊಳ್ಳೋವಂಥ ಮನಸ್ಥಿತಿ ನಮ್ಮಲ್ಲಿ ಇರಬೇಕು. ಇವತ್ತು ನೀವೇನೇ ಫೀಲ್ಡಲ್ಲಿ ಏನೇ ಒಂದು ನಾನು ಅಚೀವ್ಮೆಂಟ್ ಮಾಡಬೇಕು, ರೆವಲ್ಯೂಷನನ್ನು ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡ್ರೆ ಆ ಫೀಲ್ಡ್ ಬಗ್ಗೆ ಮೊದಲು ನಾಲೆಡ್ಜ್ ಪಡ್ಕೋವಷ್ಟು ಅಂತ, ಮೊದಲು ಅದರ ಬಗ್ಗೆ ಒಲವು ಮೂಡಿಸ್ಕೊಳ್ಳುವಂಥ, ಏನೇ ಆಗಲಿ ಅದನ್ನು ತಿಳ್ಕೊಳ್ಳಬೇಕು ಅನ್ನೋ ಒಂದು ಆಸಕ್ತಿಯನ್ನು ನಮ್ಮಲ್ಲಿ ನಾವು ಬೆಳೆಸ್ಕೊಳ್ಬೇಕು. ಅಂಥ ಒಂದು ಕ್ಲಿಯರ್ ಮನಸ್ಥಿತಿಯನ್ನು ನಮ್ಮಲ್ಲಿ ಇರಬೇಕು. ಮನುಷ್ಯನಿಗೆ ಯಾವಾಗ ಏಕಾಗ್ರತೆ ಬರುತ್ತೆ ಅಂದರೆ, ನಮ್ಮ ಮನಸ್ಸು ಹತೋಟಿಯಲ್ಲಿ ನಮ್ಮ ಕೈಯಲ್ಲಿ ಇರಬೇಕು. ನಮ್ಮ ಮನಸ್ಸು, ನಮ್ಮ ಗಮನ ಏನಿದೆ ಅದು ನಮ್ಮ ಹತೋಟಿಯಲ್ಲಿ ಇದ್ದಾಗ ಮಾತ್ರ. ಕನ್ಫ್ಯೂಷನ್ನಲ್ಲಿದ್ದರೆ ಖಂಡಿತವಾಗ್ಲೂ ನಾವು ಏನನ್ನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಏನು ಮಾಡಬೇಕಾಗಿದೆ ಅನ್ನೋದನ್ನು ಕ್ಲಾರಿಟಿ ಮುಖ್ಯ. ಇವತ್ತು ಒಬ್ಬ ಮನುಷ್ಯನಿಗೆ ತಾನು ಹೋಗುವಂಥ ದಾರಿ ಕ್ಲಾರಿಟಿ ಇಲ್ಲದೆ ಹೋದರೆ ಆ ವ್ಯಕ್ತಿ ಕಣ್ಣಿದ್ದು ಕುರುಡತನ ಅಂತ. ಕಣ್ಣಿದ್ದು ಕುರುಡಾಗೆ ನಾವು ಯಾವ ದಾರಿಯಲ್ಲಿ ಹೋಗ್ತಾ ಇದ್ವಿ, ನಾನು ಏನು ಮಾಡಬೇಕಾಗಿದೆ ಅನ್ನೋದು ಫಸ್ಟು ನಮ್ಮನ್ನು ನಾವು ಗುರ್ತು ಮಾಡ್ಕೊಳ್ಬೇಕು. ಓಕೆ, ನಾವು ಎಜುಕೇಷನ್ ಮಾಡಿದ್ದೀವಿ, ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀವಿ, ರೈಟ್, ಬಟ್ ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಅಥವಾ ನಾನು ಮಾಡ್ತಾ ಇರೋದು ಏನು ಅಂತಲೂ ಗೊತ್ತಿಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಂದಂತೆಯೇ ಜೀವನ ಸಾಕ್ತಾ ಇದ್ದೀನಿ, ಏನೋ ಒಂದು ಸ್ಯಾಲ್ರಿ ಬೇಕು, ಜೀವನ ನಡೆಸ್ಕೊಳ್ಬೇಕು ಅಂದ್ಕೊಂಡಿರ್ತೀವಿ. ಬಟ್ ನಮ್ಮೊಳಗೆ ಏನೋ ಒಂದು ಸ್ಕಿಲ್ ಇರುತ್ತೆ, ಅದನ್ನು ನಾವು ಕಂಡುಹಿಡ್ಕೊಂಡಿರಲ್ಲ ಒಂದು. ಅಥವಾ ನನ್ನಲ್ಲಿದ್ದಂಥ ಒಂದು ಟ್ಯಾಲೆಂಟನ್ನು ಪ್ರೂವ್ ಮಾಡ್ಕೊಳ್ಬೇಕಂತಂದರೆ ಯಾವ ದಾರಿಯನ್ನು, ಯಾವ ವೇನ ಚೂಸ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ತಪ್ಪು ಮಾಡ್ತಾ ಇರ್ತಾರೆ ಜನ. ಸಡನ್ನಾಗಿ ಎಷ್ಟೋ ಜನ ಎಜುಕೇಷನ್ ಮುಗಿದ ತಕ್ಷಣವೇ ಮೊದಲು ಮಾಡುವಂಥ ತಪ್ಪೇನಂತಂದರೆ, ತಾವು ಜೀವನವನ್ನು ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಸೇರಿಸುವ ಒಂದು ಮಾರ್ಗಗಳನ್ನು ಚೂಸ್ ಮಾಡೋದರಲ್ಲಿ, ಆಯ್ಕೆ ಮಾಡ್ಕೋದ್ರಲ್ಲಿ ತುಂಬ ತಪ್ಪಿತಸ್ಥರು ಎಷ್ಟೋ ಜನ ಇದ್ದಾರೆ. ಅದರಿಂದ ಎಷ್ಟೋ ಜನ ತಮ್ಮ ಲೈಫ್ ಅವ್ರಿಗೆ ಗೊತ್ತಿಲ್ಲದಂತೆ ಯಾವುದೋ ಒಂದು ವೇದಲ್ಲಿ ಸಾಕ್ತಾ ಇರುತ್ತೆ. ಕೆಲವೊಂದು ದಿನ ತಾನು ಹೋಗ್ತಾ ಇದ್ದಂಥ ವೇ ಸರಿಯಲ್ಲ ಅಂತ ಹೇಳಿ ತಮಗೆ ಅನುಭವಕ್ಕೆ ಬಂದಾಗ ಆಗ ಪಶ್ಚಾತ್ತಾಪ ಪಡ್ತಾ ಇರ್ತಾರೆ ಎಷ್ಟೋ ಜನ ಕೂಡ. ಅಯ್ಯೋ, ನಾನು ಎಜುಕೇಷನ್ ಮಾಡಿದ್ದೇನು, ನಾನು ಮಾಡ್ತಾ ಇರೋದು ಏನು, ನಾನು ಏನು ಕನಸು ಕಂಡಿದ್ದೆ ಆ ಟೈಮಲ್ಲಿ, ಬಟ್ ಇವಾಗ ನಾನು ಇರೋದೇನು, ಈಗಿನ ಪರಿಸ್ಥಿತಿಗಳು ಎಲ್ಲ ವಕ್ರವಾಗಿ ನನ್ನ ಸುತ್ತಾಕೊಂಡಾಗ ಇವತ್ತು ನನ್ನ ಸಿಚುವೇಶನ್ ಏನಿದೆ ನನ್ನನ್ನು ತುಳಿತಾ ಇದೆ, ಈಗ ನಾನು ಏನು ಮಾಡಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಇವೆಲ್ಲ ಪ್ರಶ್ನೆಗಳು ನಮ್ಮ ಗಮನಕ್ಕೆ ಬರುತ್ತೆ. ಅಂಥ ಒಂದು ಪಶ್ಚಾತ್ತಾಪ ಪಡ್ಕೊಂಡವ್ರು ಯಾರೇ ಆಗಲಿ, ಇನ್ನೂ ಕಾಲ ಮಿಂಚಿಲ್ಲ. ನಮ್ಮ ಆಸೆಗಳಿಗೆ, ನಮ್ಮ ಕನಸುಗಳಿಗೆ ಯಾವುದೇ ರೀತಿಯಾದ ಲಿಮಿಟ್ ಇಲ್ಲ. ಯಾರೋ ಬಂದು ನಮ್ಮ ಕನಸುಗಳಿಗೆ ಅಡ್ಡಗಾಲ ಹಾಕುವುದಿಲ್ಲ. ನಮ್ಮನ್ನು ನಾವು ಕೆಲವೊಂದು ಕಾರಣಗಳಿಗೆ ಡಿಫೆಂಡ್ ಮಾಡಿಕೊಂಡ್ರೆ, ಅದಕ್ಕೆ ಹೊಂದಿಸ್ಕೊಂಡ್ರೆ ನಮ್ಮ ಕನಸುಗಳ ಅಡ್ಡಿಯಾಗುತ್ತೆ. ಬಿಟ್ಟರೆ ಬೇರೆ ಅವ್ರು ಅಂದರು ನನ್ನ ಕನಸು ಇಲ್ಲೇ ಮುರಿತೀನಿ, ಅವ್ರು ಹೀಗಂದರು ನನಗೆ ಅನುಕೂಲತೆ ಇಲ್ಲ, ನನಗೆ ಯಾರು ಸಪೋರ್ಟ್ ಮಾಡೋದಿಲ್ಲ, ನನಗೆ ಯಾವ ಬ್ಯಾಕ್ಗ್ರೌಂಡ್ ಇಲ್ಲ, ಯಾರು ಇನ್ಫ್ಲುಯೆನ್ಸ್ ಇಲ್ಲ ಅಂದ್ಕೊಂಡು ಕಾರಣಗಳನ್ನು ಹುಡ್ಕೊಂಡು ಹೋದರೆ ನೂರಾರು ಕಾರಣಗಳು ಸಿಗ್ತಾನೆ ಇರುತ್ತೆ. ನಾವು ಅಂದ್ಕೊಂಡಿದ್ದನ್ನು ನಾವು ಮಾಡೋಕ್ಕಾಗಲ್ಲ. ಹಾಗಾಗಿ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರೋ ಸಣ್ಣದಾಗಿ ಕೆಲವೊಂದು ಅದಕ್ಕೆ ಅಂತ ಟೈಮನ್ನೇ ಎತ್ತಿಟ್ಟು ಅದರದೇ ಆದಂಥ ವೇಯಲ್ಲಿ ಹೋಗ್ತಾ ಹೋಗಿ
ಆ ಫೀಲ್ಡ್ ಬಗ್ಗೆ ನೀವು ಹೋಗೋ ಅಂದರೆ ನೀವು ಅಂದ್ಕೊಂಡಿದ್ದೀರ ಆ ಗುರಿ ಸಂಬಂಧಪಟ್ಟಾಗ ಆ ಫೀಲ್ಡ್ ವೇ ಹೋಗ್ತಾ ಇರಬೇಕಾದ್ರೆ ಆ ಗುರಿಯ ಸಂಬಂಧಪಟ್ಟಾಗ ಏನೆಲ್ಲ ವಿಚಾರಗಳು ತಿಳ್ಕೊಳ್ಬೇಕೋ ಆ ವೇಯಲ್ಲಿ ಸಿಗ್ತಾ ಹೋಗುತ್ತೆ. ಆಗ ನಿಮಗೆ ಗೊತ್ತಾಗುತ್ತೆ ನಾನು ಇಷ್ಟು ದಿನ ಬದುಕಿದ್ದು ಸುಳ್ಳು, ಈಗ ನಾನು ಬದುಕ್ತಾ ಇರುವಂಥ ನಿಜವಾದ ಬದುಕು ಅಂತ ಹೇಳಿ ನಿಮ್ಗೆ ಅನಿಸುತ್ತೆ. ಯಾಕಂತಂದರೆ ನಿಮಗೆ ಮನಸ್ಸಿಗೆ ತೃಪ್ತಿ ಕೊಡುವಂಥ ಕೆಲಸವನ್ನು ನೀವು ಮಾಡ್ತಾ ಇರ್ತೀರ ಸ್ನೇಹಿತರೆ. ನಿಮ್ಮ ಕನಸನ್ನು ನನಸಾಗ್ತಾ ಇದೆ ಅನ್ನೋ ಒಂದು ಹುಮ್ಮಸ್ಸು ನಿಮ್ಮಲ್ಲಿರುತ್ತೆ. ಇದೇ ಅಲ್ವಾ ನನಗೆ ಬೇಕಾಗಿರೋದು ಅಂತೇಳಿ. ಕೆಲವರಿಗೆ ಎಷ್ಟೇ ದೊಡ್ಡ ಸಂಬಳ ಇದ್ದರೂ ಕೂಡ ಮನಸ್ಸಿಗೆ ತೃಪ್ತಿ ಇರಲ್ಲ. ಯಾಕಂತಂದರೆ ಅವರ ಆತ್ಮದಲ್ಲಿರುವಂಥ ಸ್ಕಿಲ್ಲೇ ಬೇರೆ, ಅವಶ್ಯಕತೆಗಳಿಗೆ ಅನಿವಾರ್ಯವಾಗಿ ಮಾಡ್ತಾ ಇರುವಂಥ ಕೆಲಸನೇ ಬೇರೆ, ಒಂದಕ್ಕೊಂದು ಸಿಂಕ್ ಆಗ್ತಾ ಇರಲ್ಲ. ಹಾಗಾಗಿ ಸ್ನೇಹಿತರೆ, ನಮ್ಮ ಆತ್ಮ ತೃಪ್ತಿ ಇರಬೇಕಂತಂದರೆ ನಾವು ಇಷ್ಟಪಡುವಂಥ ಕೆಲಸವನ್ನು ಮಾಡಬೇಕು. ನಾವು ಇಷ್ಟಪಡುವಂಥ ಕೆಲಸವನ್ನು ಮಾಡಬೇಕಂದ್ರೆ ಅದರದೇ ಆದಂಥ ವೇನ ಚೂಸ್ ಮಾಡ್ಕೊಳ್ಬೇಕು. ಅದರದೇ ಆದ ಸಂಬಂಧಪಟ್ಟಾಗಿ ಅದರದೇ ಆದಂಥ ವಿಚಾರಗಳನ್ನು ತಿಳ್ಕೊಂಡು ಹೋಗ್ತಾ ಇದ್ದಂತೆ ನಮಗೆ ಕಲಿಸುತ್ತಾ ಹೋಗುತ್ತೆ. ಮುಂದೊಂದು ದಿನ ನಮಗೆ ಆ ಸಾಧನೆಯ ಸಿಂಹಾಸನ ಕೂಡ ಸಿಗುತ್ತೆ. ಸಿಗೋದು ಲೇಟ್ ಆಗ್ಬೋದು, ಓಕೆನಾ, ಸಿಗೋದು ಲೇಟ್ ಆಗುತ್ತೆ. ಆದರೆ ಸಾಧನೆ ಸಿಗೋದು ಕಟ್ಟಿಟ್ಟ ಬುತ್ತಿ. 101% ಡೌಟೇ ಬೇಡ ನಿಮಗೆ. ಯಾವುದು ನೀವು ಸಕ್ಸಸ್ ಸಿಗಬೇಕು ಅಂದ್ಕೊಂಡಿರ್ತೀರೋ ಅದು ಖಂಡಿತವಾಗ್ಲೂ ಸಿಗುತ್ತೆ. ಆದರೆ ತಡ ಆಗುತ್ತೆ, ನಿಧಾನವಾಗಿ ಸಿಗುತ್ತೆ. ಆ ಸಿಗೋ ಒಂದು ವೇ ಏನಿದೆಯಲ್ಲ, ಅಲ್ಲಿವರೆಗೂ ನಮ್ಮಲ್ಲಿ ತಾಳ್ಮೆ ಅನ್ನೋದು ತುಂಬ ಮುಖ್ಯ. ಆ ತಾಳ್ಮೆ ಯಾರಿಗಿರುತ್ತೋ ಆ ವ್ಯಕ್ತಿ ಜೀವನದಲ್ಲಿ ಗೆಲ್ತಾನೆ, ಬರೆದಿಟ್ಕೊಳ್ಳಿ ಸ್ನೇಹಿತರೆ. ನಾವಿವತ್ತು ಕನ್ಫ್ಯೂಷನಲ್ಲಿ ಜೀವನವನ್ನು ನಡೆಸ್ತಾ ಇದ್ದರೆ ನಮ್ಮ ಮುಂದಿನ ಜೀವನ ತುಂಬ ಕಷ್ಟಕರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮಗೆ ಅಂಥ ಜೀವನದಲ್ಲಿ ಹೌದು ನನ್ನಲ್ಲೂ ಕೂಡ ಇಂಥ ಅನುಭವ ಆಗಿದೆ, ನಾನು ಆ ಒಂದು ಟೈಮಲ್ಲಿ ಒಳ್ಳೆ ನಿರ್ಧಾರ ತೊಗೊಂಡಿದ್ರೆ ಇವತ್ತು ನನ್ನ ಜೀವನ ಹೀಗಿರ್ತಿರ್ಲಿಲ್ಲ ಅಂತ ನಿಮ್ಗೆ ಏನಾರು ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ. ಇದನ್ನೆಲ್ಲ ಹೇಳೋದಕ್ಕೆ ಇಷ್ಟೇ ಕಾರಣ, ನಾವು ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನು ತಗೊಂಡ್ರೆ ಮಾತ್ರ ಜೀವನದಲ್ಲಿ ನಾವು ಒಳ್ಳೆ ರೀತಿಯಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಒಂದು ನಿಮಿಷದಲ್ಲಿ ಯಾರಿಗೂ ಕೂಡ ಲೈಫ್ ಟರ್ನಿಂಗ್ ಆಗಲ್ಲ, ಆದರೆ ಒಂದು ನಿಮಿಷದಲ್ಲಿ ತಗೊಳ್ಳುವಂಥ ನಿರ್ಧಾರ ನಮ್ಮ ಲೈಫನ್ನು ಟರ್ನಿಂಗ್ ಮಾಡುತ್ತೆ. ಆಲೋಚನೆ ಮಾಡಿ, ನಿಮಗೆ ಇಷ್ಟವಾದಂಥ ಫೀಲ್ಡಿದ ಬಗ್ಗೆ ಆಗಿರ್ಬೋದು, ನೀವು ಕಟ್ಕೊಂಡಿರೋ ಒಂದು ಕನಸಿದ ಬಗ್ಗೆ ಒಂದು 5 ರಿಂದ 10 ನಿಮಿಷ ಕುತ್ಕೊಂಡು ಅದನ್ನು ಆಲೋಚನೆ ಮಾಡಿ ನಾನು ಮಾಡಲೇಬೇಕು ಅಂತ ನಿಮ್ಗೆ ಅನಿಸಿದರೆ ಅದಕ್ಕೆ ಏನೆಲ್ಲ ಬೇಕು ರಿಸರ್ಚ್ ಮಾಡಿ. ಇಂಟರ್ನೆಟ್ ಇದೆ, ಲೈಬ್ರರಿ ಇದೆ, ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ಅದಕ್ಕಾದಂಥ ಟೈಮನ್ನು ಫಿಕ್ಸ್ ಮಾಡಿಕೊಂಡು ಆ ಟೈಮ್ ಪ್ರಕಾರ ಕೆಲಸವನ್ನು ಮಾಡ್ತಾ ಹೋಗಿ ಮುಂದಿನ ದಿನ ನೀವು ಮಾಡಿದಂಥ ಕೆಲಸದ ರಿಫ್ಲೆಕ್ಷನ್ ನಿಮ್ಗೆ ಗೊತ್ತಾದಾಗ ಅದ್ರ ಮೇಲೆ ಜಾಸ್ತಿ ಒಲವು ಬರುತ್ತೆ. ಇನ್ನೂ ಜೀವನವನ್ನು ಉನ್ನತ ಸ್ಥಾನಕ್ಕೆ ತೊಗೊಂಡೋಗೋದಕ್ಕೆ ನಿಮಗೆ ಯಾವುದೇ ರೀತಿಯಲ್ಲಿ ಡೌಟೇ ಬೇಡ ಸ್ನೇಹಿತರೆ. ನಾನು ಹೇಳಿದಂಥ ಈ ವಿಚಾರದಲ್ಲಿ ನಿಮಗೆ ಏನಾದರೂ ಕನ್ಫ್ಯೂಷನಲ್ಲಿ ಕ್ಲಿಯರಿಟಿ ಸ್ವಲ್ಪ ಸಿಕ್ಕಿದ್ದೇ ಆಗಿದ್ದರೆ ಖಂಡಿತವಾಗ್ಲೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇಂಥ ವಿಚಾರಗಳನ್ನು ಇನ್ನೂ ಮೇಲ್ಕು ಹಾಕ್ತಾ ನೀವು ಹಂಚ್ಕೊಳ್ಳೋದು ಇದೆ ಅಂತ ಹೇಳ್ತಾ ಇವತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಫ್ರೆಂಡ್ಸ್.